Hello everyone, welcome back to Namalax Bangalore Presents current issue of the day episode number 229. ಸೊ ಇವತ್ತಿನ 229ನೇ ಎಪಿಸೋಡ್ ಅಲ್ಲಿ ವಿಲ್ ಡಿಸ್ಕಸ್ ಅಬೌಟ್ ನಮ್ಮ ಕರ್ನಾಟಕದ ಹೆಮ್ಮೆ ಏನಪ್ಪಾ ಅಂತಂದ್ರೆ ನಂಜನಗೂಡು ಡಿಜಿಟೈಸಸ್ ಸಿವಿಕ್ ಡಾಟಾ. ದಿಸ್ ಬಿಕಮ್ಸ್ ಇಂಡಿಯಾಸ್ ಫಸ್ಟ್ ಮುನ್ಸಿಪಲ್ ಕೌನ್ಸಿಲ್ ಟು ಗೋ ಫುಲ್ಲಿ ಡಿಜಿಟಲ್. ಸೊ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ತರುವಂತ ವಿಷಯ ಅಂತಂದು ಹೇಳ್ಬೋದು ಇದು. ಅದಕ್ಕೋಸ್ಕರ ಡಿಸ್ಕಸ್ ಮಾಡ್ತಾ ಇದೀವಿ. ಏನಿದು ಅಂತ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಇಟ್ ಈಸ್ ಅ ಹಿಸ್ಟೋರಿಕ್ ಫಸ್ಟ್ ಫಾರ್ ಇಂಡಿಯಾ. ನಂಜನಗೂಡು ಎಲ್ಲಿದೆ ನಂಜನಗೂಡು? ಇಟ್ ಇಸ್ ಅ ನಾನ್ ಮೆಟ್ರೋ ಸಿಟಿ ಇನ್ ಮೈಸೂರು ಡಿಸ್ಟಿಕ್ ವಿಚ್ ಈಸ್ ಲೀಡಿಂಗ್ ದ ಇಂಡಿಯಾಸ್ ರೆವಲ್ಯೂಷನ್. ಸೊ ನಂಜನಗೂಡು ಯಾವುದಕ್ಕೆ ಫೇಮಸ್ ಅಂದ್ರೆ ಇಲ್ಲಿವರೆಗೂ ಶ್ರೀಕಂಠೇಶ್ವರ ಟೆಂಪಲ್ ಗೆ ಫೇಮಸ್ ಆಗಿತ್ತು, ಬಟ್ ಇವಾಗ ಇಟ್ ಈಸ್ ಫೇಮಸ್ ಫಾರ್ ಡಿಜಿಟೈಸೇಷನ್ ಆಫ್ ಲೋಕಲ್ ಡಾಟಾ ಅಂತ. ಸೊ ಅಕ್ಟೋಬರ್ 2025 ಅಂದು ಇಟ್ ಬಿಕೇಮ್ ದ ಫಸ್ಟ್ ಸಿಎಂಸಿ ಇನ್ ಇಂಡಿಯಾ ಟು ಡಿಜಿಟೈಸ್ ಎಂಟೈರ್ ಸಿವಿಕ್ ಡಾಟಾ ಇನ್ಫ್ರಾಸ್ಟ್ರಕ್ಚರ್. ಓಕೆ, ಏನಪ್ಪಾ ಅಂತಂದ್ರೆ ಫಸ್ಟ್ ಸಿವಿಕ್ ಮುನ್ಸಿಪಲ್ ಕೌನ್ಸಿಲ್ ಇನ್ ಇಂಡಿಯಾ ಟು ಡಿಜಿಟೈಸ್ ಎಂಟೈರ್ ಸಿವಿಕ್ ಡಾಟಾ ಇನ್ಫ್ರಾಸ್ಟ್ರಕ್ಚರ್. ವೆರಿ ಸಿಗ್ನಿಫಿಕೆಂಟ್. ಆ ಲೋಕಲ್ ಲೆವೆಲ್ ಅಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಅಲ್ಲಿ ಮಾಡಿದ್ರು ಕೂಡ ಇಟ್ ಸರ್ವ್ಸ್ ಆಸ್ ಅನ್ ಇನ್ಸ್ಪಿರೇಷನ್ ಇನ್ ದ ಫ್ಯೂಚರ್ ಅಂತ ಹೇಳ್ಬೋದು. ಇಟ್ ಈಸ್ ಅ ಕೊಲಾಬರೇಟಿವ್ ಎಫರ್ಟ್. ಯಾರ ಮಧ್ಯೆ? ಇಟ್ ಈಸ್ ಅ ಪಾರ್ಟ್ನರ್ಶಿಪ್ ಬಿಟ್ವೀನ್ ನಂಜನಗೂಡು ಸಿಎಂಸಿ, ಅಶೋಕ ಯೂನಿವರ್ಸಿಟಿ ಅಂಡ್ MLA ದರ್ಶನ್ ಧ್ರುವ ನಾರಾಯಣ್. ಓಕೆ, ಸೊ ಇಟ್ ಇಸ್ ಅ ಕೊಲಾಬರೇಟಿವ್ ಎಫರ್ಟ್ ಅಂತ ಹೇಳ್ಬಹುದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ವೈ ಡಿಜಿಟಲ್ ಗವರ್ನೆನ್ಸ್ ಮ್ಯಾಟರ್ಸ್. ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೈ ದಿಸ್ ಇಸ್ ವೆರಿ ಸಿಗ್ನಿಫಿಕೆಂಟ್ ಅಂತ. ಟ್ರೆಡಿಷನಲ್ ಪೇಪರ್ ಬೇಸ್ಡ್ ಸಿಸ್ಟಮ್ಸ್ ವೆ ಸ್ಲೋ, ಫ್ರಾಗ್ಮೆಂಟೆಡ್, ಲ್ಯಾಕ್ ಟ್ರಾನ್ಸ್ಪರೆನ್ಸಿ. ಸೊ ನಾರ್ಮಲ್ ಆಗಿ ಪೇಪರ್ ಥ್ರೂ ಏನಾದ್ರೂ ಕೆಲಸ ಆಗ್ಬೇಕಂದ್ರೆ ವಿ ಆಲ್ ನೋ ಎಷ್ಟು ಡಿಲೇ ಆಗುತ್ತೆ ಅಂತ. ಡಿಲೇ ಜೊತೆಗೆ ವಿ ಆಲ್ ನೋ ಹೌ ಮಚ್ ಕರಪ್ಷನ್ ಇಸ್ ಇನ್ವಾಲ್ಡ್ ಇನ್ ದಟ್ ಅಂತ. ಸೊ ಕೆಲಸ ಬೇಗ ಆಗೋದೇ ಇಲ್ಲ. ಸೊ ಕರಪ್ಷನ್ ಇಸ್ ವೆರಿ ಹೈ ಅಂಡ್ ದೇರ್ ಫೋರ್ ಟೈಮ್ ಬೌಂಡ್ ಸರ್ವಿಸ್ ಇಸ್ ವೆರಿ ಲೋ, ವಿಚ್ ಈಸ್ ಅಗೇನ್ಸ್ಟ್ ಗುಡ್ ಗವರ್ನೆನ್ಸ್ ಅಂತ ಹೇಳ್ಬೋದು. ಅಂಡ್ ಸಿಟಿಸನ್ಸ್ ಡಿಮ್ಯಾಂಡೆಡ್ ಫಾಸ್ಟರ್ ಗ್ರೀವೆನ್ಸ್ ರಿಡ್ರೆಸಲ್ ಅಂಡ್ ಅಕೌಂಟಬಿಲಿಟಿ. ಸೊ ಆಸ್ ಅ ರಿಸಲ್ಟ್ ಡಿಜಿಟಲ್ ಗವರ್ನೆನ್ಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇದರ ಗೋಲ್ ಏನಪ್ಪಾ ಅಂತಂದ್ರೆ ಗೋಲ್ ಇಸ್ ಟು ಬ್ರಿಂಗ್ ಸಿಟಿಸನ್ಸ್ ಕ್ಲೋಸರ್ ಟು ಸಿವಿಕ್ ಅಡ್ಮಿನಿಸ್ಟ್ರೇಷನ್ ಥ್ರೂ ಟೆಕ್ನಾಲಜಿ. ಇಟ್ ಈಸ್ ಅಲೈನ್ಡ್ ವಿತ್ ಇಂಡಿಯಾಸ್ ಡಿಜಿಟಲ್ ಇಂಡಿಯಾ 2.0 ಅಂಡ್ ಸ್ಮಾರ್ಟ್ ಸಿಟೀಸ್ 2.0 ಮಿಷನ್. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ಡಿಜಿಟಲ್ ಇಂಡಿಯಾ ಏನ್ ಮಾಡುತ್ತಪ್ಪ ಅಂತಂದ್ರೆ ಡಿಜಿಟಲ್ ಗವರ್ನೆನ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಇಟ್ ರೆಡ್ಯೂಸಸ್ ಹ್ಯೂಮನ್ ಟು ಹ್ಯೂಮನ್ ಇಂಟರ್ಫೇಸ್. ಸೊ ಈ ಇಂಟರ್ಫೇಸ್ ರೆಡ್ಯೂಸ್ ಮಾಡಿ ಏನ್ ಮಾಡುತ್ತೆ ಡೈರೆಕ್ಟ್ ಆಗಿ ಕಂಪ್ಯೂಟರ್ ಟು ಕಂಪ್ಯೂಟರ್ ಈ ಗವರ್ನೆನ್ಸ್ ಇನಿಷಿಯೇಟಿವ್ಸ್ ನ ಇನ್ಕ್ಲೂಡ್ ಮಾಡುತ್ತೆ. ಓಕೆ, ಇಟ್ ಬಿಕಮ್ಸ್ ಮೋರ್ ಸೀಮ್ಲೆಸ್, ಮೋರ್ ಟೈಮ್ ಬೌಂಡ್, ಲೆಸ್ ಡಿಲೇ ಅಂಡ್ ಲೆಸ್ ಕರಪ್ಷನ್ ಅಂತಾನೆ ಹೇಳ್ಬಹುದು. ಓಕೆ, ನೌ ಇಂಟ್ರೊಡ್ಯೂಸಿಂಗ್ ಸಿವಿಂಕ್. ಏನಪ್ಪಾ ಇದು ಅಂತಂದ್ರೆ ಸಿವಿಕ್ ಅಂತ. ಸಿವಿಂಕ್ ಅಂತಂದ್ರೆ ಇಟ್ ಈಸ್ ಅ ಡಿಜಿಟಲ್ ಪ್ಲಾಟ್ಫಾರ್ಮ್. ಏನಿದು? ಇಟ್ ಇಸ್ ಆಪ್ ಅಂಡ್ ಪೋರ್ಟಲ್ ಇಂಟೆಗ್ರೇಟಿಂಗ್ ಆಲ್ ದ ಸಿವಿಕ್ ಇನ್ಫಾರ್ಮೇಶನ್ ಇನ್ ಒನ್ ಪ್ಲೇಸ್. ನಿಮ್ಮ ಸಿವಿಕ್ ಕಾರ್ಪೊರೇಷನ್, ಮುನ್ಸಿಪಲ್ ಕಾರ್ಪೊರೇಷನ್ ಇದೆಯಲ್ಲ, ಇನ್ ದಿಸ್ ಕೇಸ್ ನಂಜನಗೂಡು, ಅದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಂದ್ರೆ ಎಲ್ಲ ಇನ್ಫಾರ್ಮೇಶನ್ ಈ ಪೋರ್ಟಲ್ ಅಲ್ಲಿ ಸಿಗುತ್ತೆ ನಿಮಗೆ. ಯಾವುದೋ ಒಂದು ಹತ್ರ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಆ ರೋಡ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಾ? ಎಲ್ಲ ಇದರಲ್ಲಿ ಇದೆ. ಆಮೇಲೆ ನೆಕ್ಸ್ಟ್ ರೋಡ್ ಕನ್ಸ್ಟ್ರಕ್ಷನ್ ಯಾಕೆ ಆಗ್ತಾ ಇಲ್ಲ, ಲೇಕ್ ನೀಟಾಗಿ ಯಾಕೆ ರಿಸ್ಟೋರ್ ಮಾಡ್ತಾ ಇಲ್ಲ ಅಂದ್ರೆ ಎಲ್ಲದೂ ಕೂಡ ಇದ್ರೆ ಡಿಜಿಟಲ್ ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಸೊ ಇದನ್ನ ಯಾರು ಡೆವಲಪ್ ಮಾಡಿದ್ರೆ ಅಂದ್ರೆ ಇಟ್ ಈಸ್ ಡೆವಲಪ್ಡ್ ಅಟ್ ಅಶೋಕ ಯೂನಿವರ್ಸಿಟಿ ಅಂಡ್ ಕ್ರಿಯೇಟೆಡ್ ಬೈ ಐಶ್ವರ್ಯ ಸುನಾದ್ ಅಂಡ್ ಡಾಕ್ಟರ್ ದೇಬ್ಯಾನ್ ಗುಪ್ತಾಸ್ ಮೆಂಟರ್ಶಿಪ್. ಯಾರು ಇವರು ಐಶ್ವರ್ಯ ಸುನಾದ್ ಅಂತ ಕೂಡ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇಟ್ ರಿಸಲ್ಟ್ಸ್ ಇನ್ ಸಿವಿಕ್ ಪ್ಲಸ್ ಸಿಂಕ್ ಅಂತ. ಸೊ ನೇಮ್ ಏನ್ ಸಿಂಬಲೈಸ್ ಮಾಡುತ್ತಂದ್ರೆ ನೇಮ್ ಸಿಂಬಲೈಸಸ್ ಕನೆಕ್ಟೆಡ್ ಸಿಂಕ್ರನೈಸ್ಡ್ ಗವರ್ನೆನ್ಸ್ ಫಾರ್ ಆಲ್. ಓಕೆ, ಸೊ ನೇಮ್ ಅಲ್ಲಿ ಕೂಡ ಇಂಪಾರ್ಟೆಂಟ್ ಇದೆ. ಸೊ ದಿಸ್ ಈಸ್ ದ ಆಪ್ ಸಿವಿಂಕ್ ಆಪ್. ಯಾಕೆ ಅಂತಂದ್ರೆ ದಿಸ್ ಈಸ್ ದ ಆಪ್ ವಿಚ್ ಹಸ್ ಬಿನ್ ಇನ್ಕ್ಲೂಡೆಡ್ ಇನ್ ನಂಜನಗೂಡು. ಸೊ ವಾಟ್ ಆರ್ ದ ಫೀಚರ್ಸ್ ಆಫ್ ಸಿವಿಂಕ್ ಆಪ್? ಸಿವಿಂಕ್ ಆಪ್ ಅಲ್ಲಿ ಫೀಚರ್ಸ್ ಅಂತಂದ್ರೆ ದೇರ್ ಇಸ್ ವಾರ್ಡ್ ಬೇಸ್ಡ್ QR ಕೋಡ್ಸ್. ಒಂದು ಸಿವಿಕ್ ಮುನ್ಸಿಪಲ್ ಕೌನ್ಸಿಲ್ ಅಂತಂದ್ರೆ ಮುನ್ಸಿಪಲ್ ಕೌನ್ಸಿಲ್ ಡಿಫ್ರೆಂಟ್ ವಾರ್ಡ್ಸ್ ಇರುತ್ತೆ. ಸೊ ಡಿಫ್ರೆಂಟ್ ವಾರ್ಡ್ಸ್ ಅಲ್ಲಿ ಈ ರೀತಿಯಾದಂತ ಬೋರ್ಡ್ ಹಾಕಿರ್ತಾರೆ. ಈ QR ಕೋಡ್ ನೀವು ಸ್ಕ್ಯಾನ್ ಮಾಡಿದ್ರೆ ಆ ವಾರ್ಡ್ ಅಲ್ಲಿ ಇರುವಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಓಕೆ, ಈಸಿ ಆಕ್ಸೆಸ್ ಟು ಸಿವಿಕ್ ಇನ್ಫಾರ್ಮೇಶನ್ ಬೈ ಸ್ಕ್ಯಾನಿಂಗ್ ದ ಕೋಡ್ಸ್ ಇನ್ಸ್ಟಾಲ್ಡ್ ಇನ್ ಈಚ್ ವಾರ್ಡ್. ದೆನ್ ಒನ್ ಕ್ಲಿಕ್ ಕಾಂಟ್ಯಾಕ್ಟ್. ಏನಪ್ಪಾ ಅಂತಂದ್ರೆ ದೇರ್ ವಿಲ್ ಬಿ ಡೈರೆಕ್ಟ್ ಕಮ್ಯುನಿಕೇಶನ್ ವಿತ್ ರೆಸ್ಪಾನ್ಸಿಬಲ್ ಅಫಿಷಿಯಲ್ಸ್ ವಿತೌಟ್ ಆಲ್ ದ ಇಂಟರ್ಮೀಡಿಯರೀಸ್. ಇದೇನ್ ಮಾಡುತ್ತೆ? ಟೈಮ್ ನ ಕಡಿಮೆ ಮಾಡುತ್ತೆ. ಇಟ್ ಇನ್ಕ್ರೀಸಸ್ ದ ಏನಂತಾರೆ ಇಟ್ ಇನ್ಕ್ರೀಸಸ್ ದ ಸೀಮ್ಲೆಸ್ ಸರ್ವಿಸ್ ಡೆಲಿವರಿ ಅಂಡ್ ರೆಡ್ಯೂಸಸ್ ಟೈಮ್ ಡಿಲೇ ಅಂತ. ದೆನ್ ರಿಯಲ್ ಟೈಮ್ ಅಪ್ಡೇಟ್, ಲೈವ್ ಟ್ರ್ಯಾಕಿಂಗ್ ಆಫ್ ಸರ್ವಿಸ್ ರಿಕ್ವೆಸ್ಟ್ಸ್, ಗಾರ್ಬೇಜ್ ಕಲೆಕ್ಷನ್, ರೋಡ್ ರಿಪೇರ್, ವಾಟರ್ ಸಪ್ಲೈ. ವೆರಿ ಇಂಪಾರ್ಟೆಂಟ್. ಇವಾಗ ನೋಡಿ ನಮ್ಮ ಬೆಂಗಳೂರು ಬಗ್ಗೆ ಮಾತಾಡಿ. ಮೋಸ್ಟ್ ಆಫ್ ದ ಪೀಪಲ್ ಹೂ ಆರ್ ಪ್ರಿಪೇರಿಂಗ್ ಫಾರ್ UPSC ಇನ್ ಕರ್ನಾಟಕ ಬೆಂಗಳೂರಲ್ಲಿ ಇರ್ತೀರಾ, ಚಂದ್ರಲೇಔಟ್ ಅಲ್ಲಿ ಇರ್ತೀರಾ, ಚಂದ್ರಲೇಔಟ್ ಸರೌಂಡಿಂಗ್ ಇರೋ ಏರಿಯಾದಲ್ಲಿ ಇರ್ತೀರಾ, ನಿಮ್ಗೆ ಗೊತ್ತಿರುತ್ತೆ. ಇದರಲ್ಲಿ ಹೇಳ್ದಂಗೆ ಗಾರ್ಬೇಜ್ ಕಲೆಕ್ಷನ್, ರೋಡ್ ರಿಪೇರ್, ವಾಟರ್ ಸಪ್ಲೈ ಇದೆಲ್ಲ ಕೂಡ ಪ್ರಾಬ್ಲಮ್ಸ್ ಕೂಡ ನಮ್ಮ ಬೆಂಗಳೂರಲ್ಲಿ ಎದ್ದು ಕಾಣಿಸುತ್ತೆ. ಅದರಲ್ಲೂ ಗಾರ್ಬೇಜ್ ಕಲೆಕ್ಷನ್ ಅದು ತುಂಬಾ ಗ್ರೇವ್ ಇಶ್ಯೂ ಆಗ್ಬಿಟ್ಟಿದೆ. ಸೊ ರೀಸೆಂಟ್ ಆಗಿ ಗಾರ್ಬೇಜ್ ಮಾಫಿಯಾ ಬಗ್ಗೆ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೆ, ಬೇಕಂದ್ರೆ ಹೋಗಿ ನೋಡಬಹುದು. ಯಾಕೆ ಬೆಂಗಳೂರಲ್ಲಿ ಗಾರ್ಬೇಜ್ ತುಂಬಾ ಜಾಸ್ತಿ ಆಗ್ತಾ ಇದೆ, ಏನಿದು ಗಾರ್ಬೇಜ್ ಮಾಫಿಯಾ. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ DK ಶಿವಕುಮಾರ್ ಅವರೇ ಹೇಳ್ತಾ ಇದ್ದಾರೆ ಗಾರ್ಬೇಜ್ ಮಾಫಿಯಾನ ಏನಂತಾರೆ ಮುಗಿಲು ಮತ್ತೆ ಬಾನು ಚೇಂಜ್ ಮಾಡಿದ್ರು ಕೂಡ ಸರಿ ಮಾಡಕ್ ಆಗ್ತಾ ಇಲ್ಲ.
ಅರ್ತ್ ಮತ್ತೆ ಹೆವನ್ ನ ಮೂವ್ ಮಾಡಿದೀವಿ, ಆದ್ರೂ ಕೂಡ ಗಾರ್ಬೇಜ್ ಮಾಫಿಯಾನ ಚೇಂಜ್ ಮಾಡಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅಷ್ಟೊಂದು ಕೆಟ್ಟದಾಗಿದೆ ಗಾರ್ಬೇಜ್ ಇನ್ ಇಂಡಿಯಾ, ಸಾರಿ ಬೆಂಗಳೂರು. ಸೊ ಇವಾಗ ಈ ರೀತಿಯಾದ ಫೀಚರ್ ನಾವು ಬೆಂಗಳೂರಲ್ಲಿ ಹಾಕಿದ್ರೆ ಏನ್ ಮಾಡ್ತೀವಿ, ಈಸಿ ಟು ಟ್ರ್ಯಾಕ್ ಸರ್ವಿಸ್ ರಿಕ್ವೆಸ್ಟ್ ಆಗ್ಬೋದು, ಗಾರ್ಬೇಜ್ ಕಲೆಕ್ಷನ್ ಆಗ್ಬೋದು, ರೋಡ್ ರಿಪೇರ್ ಅಥವಾ ಪಾಟ್ ಹೋಲ್ಸ್ ಕೂಡ ಬಿಗ್ ಇಶ್ಯೂ ಆಗಿದೆ ಬೆಂಗಳೂರಲ್ಲಿ. ಸೊ ನಾಟ್ ಓನ್ಲಿ ಕರ್ನಾಟಕಸ್, ಮೋಸ್ಟ್ ಆಫ್ ದ ಪೀಪಲ್ ಹೂ ಆರ್ ಲಿವಿಂಗ್ ಇನ್ ಕರ್ನಾಟಕ ಆರ್ ಕ್ರಿಟಿಸೈಸಿಂಗ್ ಕರ್ನಾಟಕ ಗವರ್ಮೆಂಟ್ ಫಾರ್ ದ ಪಾಟ್ ಹೋಲ್ಸ್. ಆಮೇಲೆ ನೆಕ್ಸ್ಟ್ ರೀಸೆಂಟ್ ಆಗಿ ವಾಟರ್ ಸಪ್ಲೈ ಕೂಡ ಇಶ್ಯೂ ಆಗಿತ್ತು. ಸೊ ಇವಾಗ ಈ ರೀತಿಯಾದಂತ ಒಂದು ಆಪ್ ನ ಬೆಂಗಳೂರಲ್ಲಿ ಬಿಲ್ಡ್ ಮಾಡಿ ಪ್ರತಿ ವಾರ್ಡ್ ಅಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಇಟ್ ಬಿಕಮ್ಸ್ ಈಸಿ ಟು ಟ್ರ್ಯಾಕ್ ಅಂತ. ನೆಕ್ಸ್ಟ್, ಇಟ್ ಆಲ್ಸೋ ಇನ್ವಾಲ್ವ್ಸ್ ಟ್ರಾನ್ಸ್ಪರೆಂಟ್ ಫೀಡ್ಬ್ಯಾಕ್, that is public accountability system with visible updates and citizen feedback. Okay, so these are the features of Civic app. ನೆಕ್ಸ್ಟ್, ಸಿವಿಕ್ ಆಪ್ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಫಸ್ಟ್ ಕೊಟ್ಟಿರುವಂತ ಸ್ಕ್ಯಾನ್ ಕೋಡ್ ನ QR ಕೋಡ್ ನ ಸ್ಕ್ಯಾನ್ ಮಾಡಬೇಕು. ಸೊ ಕೋಡ್ಸ್ ಆರ್ ಸ್ಕ್ಯಾನ್ಡ್ ಇನ್ ದರ್ ವಾರ್ಡ್ ಅಂಡ್ ದೆನ್ ವ್ಯೂ ಆಫಿಷಿಯಲ್ಸ್, ದಟ್ ಈಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಫ್ ದಿಸ್ ರೆಸ್ಪಾನ್ಸಿಬಲ್ ಆಫಿಷಿಯಲ್ಸ್ ವಿಲ್ ಬಿ ಅಪಿಯರ್ ಇನ್ ಇನ್ಸ್ಟೆಂಟ್ಲಿ. ನೆಕ್ಸ್ಟ್, ಡೈರೆಕ್ಟ್ ಆಗಿ ಆ ರೆಸ್ಪಾನ್ಸಿಬಲ್ ಆಫಿಷಿಯಲ್ ಜೊತೆ ಕನೆಕ್ಷನ್ ಮಾಡಬಹುದು. ನೀವು ಇಶ್ಯೂನ ಲಾಗ್ ಮಾಡ್ತೀರಾ, ಪ್ರಾಬ್ಲಮ್ ಗೆಟ್ಸ್ ಲಾಗ್ಡ್ ಅಂಡ್ ಟ್ರ್ಯಾಕ್ಡ್ ಇನ್ ದ ಸಿಸ್ಟಮ್ ಆಟೋಮೆಟಿಕಲಿ. ಏನ್ ಇಶ್ಯೂ ಅಂತ ನೀವು ಅಲ್ಲಿ ಹೇಳಿದ್ರೆ ಅಂದ್ರೆ ಅದನ್ನ ಲಾಗ್ ಮಾಡ್ತಾರೆ, ಲಾಗ್ ಮಾಡಿ ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡ್ತಾರೆ. ದೆನ್ ಪಬ್ಲಿಕ್ ಟ್ರಾನ್ಸ್ಪರೆನ್ಸಿ, ಇಟ್ ಶೋಸ್ ಅಪ್ಡೇಟ್ಸ್ ವಿಸಿಬಲ್ ಪಬ್ಲಿಕಲಿ ಎನ್ಶೂರಿಂಗ್ ಫುಲ್ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ. ವೆರಿ ಇಂಪಾರ್ಟೆಂಟ್. ಸೊ ಇಟ್ ಇಸ್ ಅ ಮೈಲ್ ಸ್ಟೋನ್ ಅಂತಾನೆ ಹೇಳ್ಬೋದು. ಸೊ ಇದೇನ್ ಮಾಡ್ತಾರೆ ಅಂದ್ರೆ, ಇಟ್ ಈಸ್ ಟ್ರಾನ್ಸ್ಫಾರ್ಮಿಂಗ್ ದ ಲೈವ್ಸ್. ಹೆಂಗೆ ಅಂತಂದ್ರೆ, ಸಿಟಿಸನ್ಸ್ ಗೆ ಬೆನಿಫಿಟ್ಸ್ ಏನಪ್ಪಾ ಅಂತಾರೆ, ಫಾಸ್ಟರ್ ಗ್ರೀವೆನ್ಸ್ ರಿಡ್ರೆಸಲ್ ವಿತೌಟ್ ಡಿಲೇಸ್ ಆಬ್ವಿಯಸ್ಲಿ, ದೆನ್ ಎಲಿಮಿನೇಟ್ಸ್ ದ ಮಿಡಲ್ ಮ್ಯಾನ್ ಅಂಡ್ ಬ್ಯೂರೋಕ್ರಾಟಿಕ್ ಹರ್ಡಲ್ಸ್, ಒನ್ ಆಫ್ ದ ಮೇಜರ್ ಇಶ್ಯೂಸ್ ಇನ್ ಗುಡ್ ಗವರ್ನೆನ್ಸ್ ಇನ್ ಇಂಡಿಯಾ ಅಂತಾನೆ ಹೇಳ್ಬೋದು. ಅದನ್ನ ಎಲಿಮಿನೇಟ್ ಮಾಡ್ತೀವಿ. ದೆನ್ ಬಿಲ್ಡ್ಸ್ ಟ್ರಸ್ಟ್ ಥ್ರೂ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ. ಸೊ ನಾರ್ಮಲ್ ಆಗಿ ದಿಸ್ ಟ್ರಸ್ಟ್ ಡೆಫಿಸಿಟ್ ಇರುತ್ತಲ್ಲ, ಟ್ರಸ್ಟ್ ಡೆಫಿಸಿಟ್ ಯಾವಾಗ ಫಾರ್ಮ್ ಆಗುತ್ತೆ, ವೆನ್ ದೇರ್ ಇಸ್ ಗ್ರೀವೆನ್ಸ್ ರಿಡ್ರೆಸಲ್ ನ ಅಡ್ರೆಸ್ ಮಾಡಲಿಲ್ಲ ಅಂದಾಗ ಟ್ರಸ್ಟ್ ಡೆಫಿಸಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಬಟ್ ಈ ಕೇಸ್ ಅಲ್ಲಿ ಆಗ್ತಾ ಇದೆ, ಗ್ರೀವೆನ್ಸ್ ರಿಡ್ರೆಸಲ್ ಮತ್ತೆ ಬ್ಯೂರೋಕ್ರಾಟಿಕ್ ಹರ್ಡಲ್ಸ್ ನ ಕಡಿಮೆ ಮಾಡ್ತಾ ಇದೀವಿ. ಅವಾಗ ಏನಾಗುತ್ತೆ, ಟ್ರಸ್ಟ್ ಡೆಫಿಸಿಟ್ ಕಡಿಮೆ ಆಗ್ತಾ ಹೋಗಿ ಟ್ರಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ದೆನ್ ಸೇವ್ಸ್ ಟೈಮ್, ದೇರ್ ಇಸ್ ನೋ ನೀಡ್ ಟು ವಿಸಿಟ್ ದ ಆಫೀಸಸ್. ಆಫೀಸ್ಗೆ ಹೋಗೋ ಅವಶ್ಯಕತೆ ಇಲ್ಲ, ನೀವು ಅಲ್ಲಿ ಹೋಗಿ ಜಗಳ ಮಾಡೋ ಅವಶ್ಯಕತೆ ಇಲ್ಲ, ಅಲ್ಲಿ ಹೋಗಿ ನೀವು ಕರಪ್ಷನ್ ಮಾಡೋ ಅವಶ್ಯಕತೆ ಇಲ್ಲ, ಬರೀ ಕೊಡೋ ಅವಶ್ಯಕತೆ ಇಲ್ಲ. ದೆನ್ ಇಟ್ ಎನ್ಹಾನ್ಸಸ್ ಸಿವಿಕ್ ಪಾರ್ಟಿಸಿಪೇಷನ್ ಅಂಡ್ ಓನರ್ಶಿಪ್. ಓಕೆ, ಸಿವಿಕ್ ಪೀಪಲ್ ಬಿಕಮ್ ಓನರ್ಸ್. ನಾವು ಇವಾಗ ನಮ್ಮ ವಾರ್ಡ್ ಅಲ್ಲಿ ಏನೋ ಗಾರ್ಬೇಜ್ ಬಿದ್ದೆ ಅಂತಂದ್ರೆ ವಿ ಆರ್ ದ ಓನರ್ ಆಫ್ ದ ವಾರ್ಡ್. ನಾವು ಸ್ಕ್ಯಾನ್ ಮಾಡಿ ಅಫಿಷಿಯಲ್ಸ್ಗೆ ಕಂಪ್ಲೇಂಟ್ ಮಾಡಬಹುದು. ಸೊ ನಾವೇ ಓನರ್ ಆಗಿ ಇದನ್ನ ಕೆಲಸನ ಮಾಡಬಹುದು ಅಂತ. ದೆನ್ ಅಡ್ಮಿನಿಸ್ಟ್ರೇಟಿವ್ ಇಂಪ್ಯಾಕ್ಟ್ ಏನಪ್ಪ ಅಂತಂದ್ರೆ, ಬೆಟರ್ ಕೋಆರ್ಡಿನೇಷನ್, ದಟ್ ಈಸ್ ಸೀಮ್ಲೆಸ್ ಕಮ್ಯುನಿಕೇಶನ್ ಅಮಂಗ್ ದ ಡಿಪಾರ್ಟ್ಮೆಂಟ್ಸ್. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಜೊತೆಗೆ ಬೆಟರ್ ಕೋಆರ್ಡಿನೇಷನ್ ಇರುತ್ತೆ. ದೆನ್ ಪರ್ಫಾರ್ಮೆನ್ಸ್ ಟ್ರ್ಯಾಕಿಂಗ್, ರಿಯಲ್ ಟೈಮ್ ಮಾನಿಟರಿಂಗ್ ಆರ್ ಆಫ್ ಸ್ಟಾಫ್ ಎಫಿಷಿಯನ್ಸಿ. ಸ್ಟಾಫ್ ಕೆಲಸ ಮಾಡ್ತಿದಾರೋ ಇಲ್ಲ ಸುಮ್ಮನೆ ಅಲ್ಲಿ ಹೋಗಿ ಕುತ್ಕೊಂಡು ಸುಮ್ಮನೆ ಹರಟೆ ಹೊಡಿತಾ ಟೈಮ್ ವೇಸ್ಟ್ ಮಾಡ್ತೀವಿ ಅಂತ ಕೂಡ ಟ್ರ್ಯಾಕ್ ಮಾಡಬಹುದು ನೀವು ಇದರಲ್ಲಿ. ದೆನ್ ಸೆಂಟ್ರಲೈಸ್ ಡಾಟಾಬೇಸ್, ದಟ್ ಈಸ್ ಆಲ್ ಸಿವಿಕ್ ರೆಕಾರ್ಡ್ಸ್ ಇನ್ ಒನ್ ಆಕ್ಸೆಸಿಬಲ್ ಸಿಸ್ಟಮ್. ಎಲ್ಲ ಡಾಟಾ ಒಂದರಲ್ಲಿ ಇರುತ್ತೆ. ಸೊ ನೀವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಾಗಲಿ ಬೇರೆ ಬೇರೆ ಆಫೀಸ್ಗಾಗಲಿ ಹೋಗುವಂತ ನೆಸೆಸಿಟಿ ಬರೋದಿಲ್ಲ. ದೆನ್ ಡಾಟಾ ಡ್ರಿವನ್ ಡಿಸಿಷನ್ಸ್. ಸೊ ಡಿಸಿಷನ್ಸ್ ನ ಇವಾಗ ಎವಿಡೆನ್ಸ್ ಬೇಸ್ಡ್ ಪ್ಲಾನಿಂಗ್ ಮಾಡಬಹುದು. ಡಾಟಾ ಇರುತ್ತೆ, ಏನ್ ಇಶ್ಯೂ ಆಗ್ತಾ ಇದೆ ಅದ್ರ ಮೇಲೆ ಪ್ರಾಪರ್ ಆಗಿ ಪ್ಲಾನಿಂಗ್ ಮಾಡಬಹುದು, ಪಾಲಿಸಿನ ಮಾಡಬಹುದು ಅಂತ. ಸೊ ಎವಿಡೆನ್ಸ್ ಬೇಸ್ಡ್ ಪ್ಲಾನಿಂಗ್ ಫಾರ್ ಫ್ಯೂಚರ್ ಡೆವಲಪ್ಮೆಂಟ್. ದೆನ್ ಹೂ ಇಸ್ ದ ವಿಷನರಿ ಬಿಹೈಂಡ್ ದ ಸಿವಿಕ್? ಸೊ that is Aishwarya Sunath. This is Aishwarya Sunath. She is a Mysore born researcher who leads the concept development. She was part of Ashoka University. So Mysore born Oxford research scholar and Ashoka University alumni. So she was mentored by Nobel laureate Dr. Abhijit Banerjee and she has expertise in sociology, anthropology and social innovation. So ಅವ್ರು ಹೇಳ್ದಂಗೆ ಟೆಕ್ನಾಲಜಿ ಇಸ್ ಅ ಬ್ರಿಡ್ಜ್ ಬಿಟ್ವೀನ್ ಸಿಟಿಸನ್ಸ್ ಅಂಡ್ ದ ಸಿಟಿ ಹಾಲ್ಸ್. ಸೊ ಈ ರೀತಿ ಅಂತ ಕೋಟ ನೀವು ಯೂಸ್ ಮಾಡ್ಕೋಬಹುದು. ಟೆಕ್ನಾಲಜಿ ಇಸ್ ಅ ಬ್ರಿಡ್ಜ್ ಬಿಟ್ವೀನ್ ಸಿಟಿಸನ್ಸ್ ಅಂಡ್ ಸಿಟಿ ಹಾಲ್ಸ್ ಅಂತ. So it developed Civic under the Digital Public Good Framework at Ashoka University with Dr. Debayan Gupta's mentorship. So this is one of the young achievers kuda recent agi award bandittu, young achievers anta kuda award bandittu. So that is why she becomes very important for us. You can use her as an example in when you talk about good work done by the citizens. Then voices from the launch. So ಇದಕ್ಕೆ ರಿಯಾಕ್ಷನ್ಸ್ ಯಾವ್ತಿದೆ ಅಂತಂದ್ರೆ, ಸೊ ಅಲ್ಲಿ ಲಾಂಚ್ ಅಲ್ಲಿ ಯಾರು ಇದ್ರೆ ದರ್ಶನ್ ಧ್ರುವ ನಾರಾಯಣ್ MLA ಏನಂತಂದ್ರೆ, Nanjangoodu shows that small towns can lead India's digital revolution. Then Vijaya, CMC president, ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, this app has simplified communication between citizens and employees. Then citizens feedback ಏನಂತಂದ್ರೆ, for the first time we can reach officials directly. So ಎಲ್ಲರೂ happy people, but currently ಇವಾಗ happy ಆಗಿದ್ದಾರೆ, ಮುಂದೆ ಏನಾಗುತ್ತೆ ಅಂತ ನೋಡಬಹುದು. Then Siddaramaiah, that is chief minister of Karnataka, also has took to Twitter, x.com ಅಲ್ಲಿ ಹೇಳಿದ್ದಾರೆ ಅಂತಂದ್ರೆ, Karnataka continues to lead India's digital governance revolution. So ಅವ್ರು ಹೇಳಿದ್ದಾರೆ, Nanjangoodu has become first city municipal council in the country to fully digitize civic data through innovative Civic app ಅಂತ ಹೇಳಿದ್ದಾರೆ. So which is a major leap towards transparent, efficient and citizen centric urban administration ಅಂತ ಹೇಳಿದ್ದಾರೆ. Okay, so everyone is lauding this effort. Next ಏನಪ್ಪಾ ಅಂತಂದ್ರೆ, it is ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, it acts or serves as a model for India's future. So first
CMC in India to digitize entire civic data, 100% full transparency, real-time public access to civic information, and infinite replicable model. That is a blueprint for India's small and medium cities. Not only small and medium cities, also for metropolitan cities kuda ಮಾಡಬಹುದು. So the future is smart, connected, and citizen-led. That is, by digitizing every aspect of municipal functioning, Nanjanagudu CMC has turned a vision of citizens first governance into living reality. This milestone demonstrates that inclusive, transparent, tech driven global local governance is achievable across India. So, this becomes very important for us. ಸೊ ಅದಕ್ಕೋಸ್ಕರ ಐ ಹವ್ ಟೇಕನ್ ದಿಸ್ ಟಾಪಿಕ್ ಫಾರ್ ದ ಡೇ. ಸೊ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನೀವು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬೇರೆ ಯಾವ್ದಾದ್ರು ಟಾಪಿಕ್ ನ ಡಿಸ್ಕಸ್ ಮಾಡುವಂತದ್ದು ಇತ್ತಂದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ, ಬರುವಂತ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ.